ಚಿಕ್ಕಬಳ್ಳಾಪುರದ ಸಂಸದರ ಗೃಹ ಕಚೇರಿಯಲ್ಲಿ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಸ್ಥಾಯಿ ಸಮಿತಿ ರಚನೆ ಸದಸ್ಯರು ಮತ್ತು ಅಧ್ಯಕ್ಷರು ಸೇರಿ ಮಾಡಿದ್ದು, ಅಧ್ಯಕ್ಷರಾಗಿ ಸುಬ್ರಹ್ಮಣ್ಯಾಚಾರಿ ಅವರನ್ನು ಸೂಚಿಸಿದ್ದಾರೆ. ಸದಸ್ಯರ ಸೂಚನೆಯಂತೆ ಸುಬ್ರಹ್ಮಣ್ಯಾಚಾರಿ ಅವರು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಲಿದ್ದಾರೆ ಎಂದು ಹೇಳಿದರು. ಆನಂದರೆಡ್ಡಿ ಅವರು ಬಿಜೆಪಿ ಮುಖಂಡರು ಜೊತೆಗೆ ನಗರಸಭೆ ಮಾಜಿ ಅಧ್ಯಕ್ಷರು. ಗಜೇಂದ್ರ ಅವರು ಬಿಜೆಪಿ ಮುಖಂಡರು ಹಾಗೂ ಹಾಲಿ ನಗರಸಭೆ ಅಧ್ಯಕ್ಷರು. ಇಬ್ಬರದ್ದು ಒಂದೇ ಹೆಸರು ನೀಡಿದ್ದಾರೆ. ಸುಬ್ರಹ್ಮಣ್ಯಾಚಾರಿ ಮುಂದಿನ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಲಿದ್ದಾರೆ. ಹಾಗಾಗಿ ನೇಮಕವಾಗಲಿದ್ದು ನಗರಸಭೆ ಅಭಿವೃದ್ಧಿಯ ಪಥದತ್ತ ಸಾಗಲಿದೆ ಎಂದರು. ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರ ಮತ್ತು ಅವರ ಪಕ್ಷದ ಶಾಸಕರ ಕೆಲಸವೇ ಆಗುತ್ತಿಲ್ಲ. ನಾವು ಒಗ್ಗಟ್ಟಾಗಿ ಇದ್ದೇವೆ. ಮತ್ತೆ ನಗರಸಭೆಯಲ್ಲಿ ಬಿಜೆಪಿ ಬಾವುಟ ಹಾರಿಸಲು ಶ್ರಮಿಸುತ್ತೇವೆ ಎಂದು ಸಂಸದರು ವಿಶ್ವಾಸ ವ್ಯಕ್ತಪಡಿಸಿದರು. ಇನ್ನು ಎಚ್ಎನ್ ವ್ಯಾಲಿ 2ನೇ ಹಂತದ ಶುದ್ಧೀಕರಣದ ನೀರು ಸೇವನೆ ಮಾಡಬಹುದಾ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಲಿ. ನನ್ನ ಮುಂದೆಯೇ ಸಚಿವರು ಸೇರಿದಂತೆ ಕಾಂಗ್ರೆಸ್ ಶಾಸಕರು ಸಚಿವರಿಗೆ ಎಚ್ಎನ್ ವ್ಯಾಲಿ ನೀರು ನೀಡೋಣ, ಅದನ್ನೇ ಅವರ ಮನೆಯಲ್ಲಿ ಸೇವನೆ ಮಾಡಲಿ, ಅದು ಸರಿಯಾಗಿದೆ ಅಂತ ಹೇಳಿದ್ರೆ ಆಮೇಲೆ ನಮ್ಮ ರೈತರು ಸೇವನೆ ಮಾಡಲಿ ಎಂದು ಸಚಿವರಿಗೆ ಟಾಂಗ್ ನೀಡಿದರು. ಸಚಿವರು ಅವರು ಕಾವೇರಿ ನೀರು, ಬಾಟಲಿ ನೀರು ಸೇವನೆ ಮಾಡಿ ನಮ್ಮ ರೈತರು ತ್ಯಾಜ್ಯ ನೀರು ಸೇವಿಸಬೇಕಾ ಎಂದು ಪ್ರಶ್ನಿಸಿದ ಸಂಸದರು, 3ನೇ ಹಂತದ ಶುದ್ಧೀಕರಣ ಮಾಡಲು ನಿಮಗೆ ಏನು ತೊಂದರೆ? ಜನರ ಆರೋಗ್ಯ ಮುಖ್ಯವಾ, ಹಣ ಮುಖ್ಯವಾ? 3ನೇ ಹಂತದ ಶುದ್ಧೀಕರಣ ಮಾಡಿದರೆ ಜನರ ಆರೋಗ್ಯ ಉಳಿಯುತ್ತೆ, ನಮಗೂ ಹೆಸರು ಬರಲಿದೆ, ನಾವು ಅಭಿನಂದನೆ ಮಾಡ್ತೀವಿ ಎಂದು ಹೇಳಿದರು. ಇನ್ಫ್ಯಾಕ್ಟ್ ನನ್ನ ಕೆಲಸನೂ ಕೂಡ ಇರಲಿಲ್ಲ. ಈಗ ಅವರೇ ಮೆಂಬರ್ಸೇ ಒಂದು ಹೆಸರು ಹೇಳಿ ಇವತ್ತು ತೀರ್ಮಾನ ಮಾಡಿದ್ದಾರೆ. ಅದನ್ನು ಬಹುಶಃ ಈ ವಾರದಲ್ಲಿ ಘೋಷಣೆ ಆಗ್ತದೆ. ಮಾನ್ಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಇವತ್ತು ಎಂಡಾರ್ಸ್ ಮಾಡಿದ್ದೀವಿ. ನಾವೆಲ್ಲ ಕೂಡ ಅವರಿಗೆ ನಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದೀವಿ. ಅವರಲ್ಲಿ ಘೋಷಣೆಯನ್ನು ಮಾಡ್ತಾರೆ. ರೆಡ್ಡಿ ಬಾಬು ಅವರು ನಮ್ಮ ಹಿರಿಯ ಭಾರತೀಯ ಜನತಾ ಪಕ್ಷದ ಮುಖಂಡರು, ಮಾಜಿ ಅಧ್ಯಕ್ಷರು. ಗಜೇಂದ್ರ ಅವರು ಕೂಡ ನಮ್ಮ ಆತ್ಮೀಯ ಭಾರತೀಯ ಜನತಾ ಪಕ್ಷದ ಮುಖಂಡರು, ಇವತ್ತಿನ ಅಧ್ಯಕ್ಷರು. ಇಬ್ಬರದು ಕೂಡ ಒಂದೇ ಹೆಸರೇ. ಎಲ್ಲ ಮೆಂಬರ್ಸು ಸೇರಿ ಕೂಡ ಒಂದೇ ಹೆಸರೇ ಕೊಟ್ಟಿರೋದು. ಅದು ತೀರ್ಮಾನ ಆಗಿದೆ. ಸುಬ್ರಹ್ಮಣ್ಯಾಚಾರಿ ಅವರು ಮುಂದಿನ ವರ್ಕ್ಸ್ ಕಮಿಟಿ ಚೇರ್ಮನ್ ಆಗ್ತಾರೆ. ಇಲ್ಲ, ಎಲ್ಲರೂ ಕೂಡ ನೋಡ್ರಿ, ಅಧ್ಯಕ್ಷರಾಗಿರುವಾಗ ಅವ್ರದ್ದೇ ಆದಂಥ ಕೆಲವು ಸಮಸ್ಯೆಗಳಿರ್ತವೆ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ನೀವು ನೋಡ್ತಾ ಇದ್ದೀರಿ, ಅವ್ರ MLAಗಳ ಕೆಲಸನೇ ಆಗ್ತಾ ಇಲ್ಲ, ಅವ್ರ ಮಿನಿಸ್ಟ್ರಿಗಳ ಕೆಲಸನೇ ಆಗ್ತಾ ಇಲ್ಲ. ಇನ್ನು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರ ಕೆಲಸ ಇಲ್ಲಿ ಆಗ್ತದಾ? ಆಗಲಿಕ್ಕೆ ಇವ್ರು ಬಿಡ್ತಾರಾ? ಹಾಗಾಗಿ ಕೆಲವು ಸಮಸ್ಯೆಗಳಿದೆ, ಅದನ್ನೆಲ್ಲ ಕೂಡ ನಾನು ತಿಳಿ ಹೇಳಿದ್ದೇನೆ. ನೀರು ಸೇವನೆ ಮಾಡ್ಬೋದಾ? ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿ. ಅವರು ಬಹುಶಃ ಡೆಂಟಿಸ್ಟ್ರಿ ಓದ್ಕೊಂಡಿದ್ದಾರೆ, ಸೈನ್ಸಸ್ ಗೊತ್ತಿದೆ ಅವರು. ಈಗ ಅವರು ಏನು ಹೇಳ್ತಾ ಇದ್ದಾರೆ, ಇದು ಯೋಗ್ಯ ಇದೆ ಸೇವನೆ ಮಾಡಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಮುಂದೆನೇ ಅವ್ರು ಸೇವನೆ ಮಾಡಿಬಿಟ್ಟಿದ್ದಾರೆ. ಅವರೆಲ್ಲ ಕಾಂಗ್ರೆಸ್ನ ಶಾಸಕರುಗಳಿಗೆ, ಮಂತ್ರಿಗಳಿಗೆ ನಮ್ಮ ನೀರೇ ಕೊಟ್ಬಿಡೋಣ. ಕಾವೇರಿ ನೀರು ಹಾಕ್ಬೇಕು ಅವ್ರಿಗೆ. ನಮ್ಮಲ್ಲಿ ಪರಿಶುದ್ಧವಾಗಿರ್ತಕ್ಕಂಥ ಎಚ್ಎನ್ ವ್ಯಾಲಿ, KC ವ್ಯಾಲಿ, ವೃಷಭಾವತಿ ನೀರನ್ನ 20 ಲೀಟ್ರ್ ಕ್ಯಾನ್ಸಲ್ಲಿ ಕಳಿಸ್ಕೊಡೋಣ ಅವರಿಗೆ. ಅದನ್ನೇ ಅವ್ರ ಮನೆಗಳಲ್ಲಿ ಸೇವನೆ ಮಾಡಿಬಿಟ್ಟು ಹೇಳಿ ಅದು ಯೋಗ್ಯವಾಗಿದೆ ಅಂತೇಳಿ. ಆಮೇಲೆ ನಾವು ನಮ್ಮ ರೈತರಿಗೆ ಹೇಳ್ತೀವಿ, ಇದು ಭಾಳ ಯೋಗ್ಯವಾಗಿದೆಯಪ್ಪ, ಅವರು ಅದನ್ನೇ ಸೇವನೆ ಮಾಡ್ತಾರೆ. ಅವ್ರು ಕುಡಿಯೋದು ಕಾವೇರಿ ನೀರು, ಅವ್ರು ಕುಡಿಯೋದು ಬಾಟ್ಲ್ ನೀರು. ನಮ್ಮವ್ರು ಮಾತ್ರ 2 ಹಂತದಲ್ಲಿ ಇರ್ತಕ್ಕಂಥ ಕಲುಷಿತವಾಗಿರ್ತಕ್ಕಂಥ ನೀರು ಕುಡಿಬೇಕಾ? ನಾನು ಹೇಳೋದು, ಇದು ಕೆರೆಗಳಿಗೆ ನೀರು ಬಿಡ್ತೀರಿ, ಒಪ್ಕೊಳ್ಳೋಣ, ಅದರದ್ದೇನು ನಮ್ಮದು ತಕರಾರಿಲ್ಲ. 3ನೇ ಹಂತ ಮಾಡೋಕ್ಕೆ ಏನು ನಿಮಗೆ? ನೀವು ಹಣವನ್ನು ಸರಿಯಾದಂಥ ರೀತಿಯಲ್ಲಿ ನಮ್ಮ ರೈತರಿಗೆ, ನಮ್ಮ ಜನರಿಗೆ ಆರೋಗ್ಯ ಕಾಪಾಡೋದ್ರಲ್ಲಿ ಎಷ್ಟು ಹಣ ಖರ್ಚಾಗುತ್ತೆ ಅಂತ ನೀವು ಹಣ ಖರ್ಚು ಬಗ್ಗೆ ನೋಡ್ತಾ ಇದ್ದೀರಾ? ನಮ್ಮ ಜನರ ಆರೋಗ್ಯದ ಬಗ್ಗೆ ನಿಮಗೆ ಅರಿವಿರಬೇಕು. ಯಾವುದು ಮುಖ್ಯ? ಅದನ್ನು ನಾನು ಅಷ್ಟೇ ಹೇಳೋದು. 3ನೇ ಹಂತದ್ದು ಮಾಡಿದರೆ ನಮ್ಮ ಜನರಿಗೆ ಅವರ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು ಮಾಡ್ತೀರಿ. ನಿಮಗೂ ಹೆಸರು ಬರ್ತದೆ, ನಿಮಗೆ ಹೆಸರು ಬರ್ತದೆ, ನೀವೇ ಹೆಸರು ತಗೊಳ್ಳಿ. ನಾವು ನಿಮಗೆ ಅಭಿನಂದನೆ ಮಾಡ್ತೀವಿ. ಕಾಂಗ್ರೆಸ್ ಸರ್ಕಾರ 3ನೇ ಹಂತದ ಎಚ್ಎನ್ ವ್ಯಾಲಿ, KC ವ್ಯಾಲಿ ಶುದ್ಧೀಕರಣ ಮಾಡಿ ನಮ್ಮ ಜನರಿಗೆ ಪರಿಶುದ್ಧವಾಗಿರ್ತಕ್ಕಂಥ ನೀರನ್ನು ಕೊಡ್ತಾ ಇದ್ದಾರೆ ಅಂತ ನಾನೇ ಅಭಿನಂದಿಸ್ತೀನಿ. ಮೊದಲು ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.